ಶೇರ್ಪಾದಲ್ಲಿ ಪೋಷಣ ಮಾಸಾಚರಣೆ. ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ಆರೋಗ್ಯವಂತರಾಗಿ. ಚನ್ನಬಸಪ್ಪ ಕೋಡಿ. ರಾಜ್ಯದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಮಹಿಳೆಯರು ಆರೋಗ್ಯವಂತರನ್ನಾಗಿ ರೂಪಿಸುವ ಸಲುವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯು ಪೋಷಣ ಮಾಸಾಚರಣೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದರ ಲಾಭವನ್ನು ಮಹಿಳೆಯರು ಪಡೆದುಕೊಳ್ಳಬೇಕೆಂದು ಕಾಗವಾಡ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಚನ್ನಬಸಪ್ಪ ಕೋಡಿ ಹೇಳಿದರು. ಅವರು ಶುಕ್ರವಾರ ದಿನಾಂಕ 6ರಂದು ತಾಲೂಕಿನ ಶೇರ್ಬಾ ಪಟ್ಟಣದ ಸನ್ಮತಿ ವಿದ್ಯಾಲಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಳಗಾವಿ ಜಿಲ್ಲಾಡಳಿತ, ಕಾಗವಾಡ ತಾಲೂಕಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕಾ ಕಾನೂನು ಸೇವಾ ಸಮಿತಿ ಮತ್ತು ಆರೋಗ್ಯ, ಶಿಕ್ಷಣ, ಪೊಲೀಸ್ ಮತ್ತು ಅರಣ್ಯ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಪೋಷಣ ಅಭಿಯಾನ ಮಾಸಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ಅಭಿಯಾನದ ಮೂಲಕ ಗರ್ಭಿಣಿಯರು, ಬಾಣಂತಿ ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಆರೋಗ್ಯವಂತರಾಗಬೇಕೆಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಸುತ್ತಮುತ್ತಲಿನ ಒಂದು ಒತ್ತಡದ ಕೆಲಸಗಳಲ್ಲಿ ಹಾಗೂ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತಕ್ಕಂಥದ್ದಾಗಿ ಆರೋಗ್ಯ ಸಮಸ್ಯೆಗಳು ಹೆಣ್ಮಕ್ಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ತಾ ಇದ್ದಾವೆ. ಅವರಲ್ಲಿ ಪೌಷ್ಟಿಕತೆ ಕೊರತೆ ಉಂಟಾಗ್ತಾ ಇದೆ. ಹೆಚ್ಚಿನದಾಗಿ ಮಹಿಳೆಯರು ಗರ್ಭಾವಸ್ಥೆ ಹೊಂದಬೇಕಾದ್ರೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಸರ್ಕಾರದಿಂದ ವಿವಿಧ ಮಟ್ಟದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಗ್ಯ ದೃಷ್ಟಿಯನ್ನು ಹೇಗೆ ಕಾಪಾಡ್ಕೋಬೇಕು, ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು, ಗರ್ಭಾವಸ್ಥೆಯಲ್ಲಾಗಿರ್ಬೋದು ಅಥವಾ ಕಿಶೋರಿ ಅವಸ್ಥೆಯಲ್ಲಾಗಿರ್ಬೋದು, ಅವರು ಯಾವ ನಿಟ್ಟಿನಲ್ಲಿ ಅವ್ರ ಕ್ರಮಗಳನ್ನು ತಗೋಬೇಕು, ಅದಕ್ಕೆ ಒಂದು ವೇದಿಕೆಯಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಯಾರನ್ನೆಲ್ಲ ಕರೆಸ್ತಾ ಇದ್ದೀರಿ ಅಂತ ಆರೋಗ್ಯ ಇಲಾಖೆಯೆಲ್ಲ ಕರೆಸಿ ಈಗ ಹೇಳಿದ್ರು, ವೈದ್ಯಾಧಿಕಾರಿಗಳು ನಿಮಗೆ ಸವಿಸ್ತಾರವಾಗಿ ಒಂದು ಏನು ಈ ಕಾರ್ಯಕ್ರಮದಲ್ಲಿ ಒಂದು ಉದ್ದೇಶದಲ್ಲಿ ರಕ್ತಹೀನತೆ ಮತ್ತು ಪೌಷ್ಟಿಕ ಆಹಾರದ ಅವಶ್ಯಕತೆ ಏನಿದೆ ಅಂತ ನಿಮಗೆ ಮಾಹಿತಿ ತಿಳಿಸ್ಬೋದು. ರಕ್ತಹೀನತೆ ಅನ್ನೋದು ಈಗ ಹೆಚ್ಚಿನದಾಗಿ ಹೆಣ್ಮಕ್ಳಲ್ಲೇ ಅವ್ರು ಹೇಳ್ದಾಗೇ ಕಂಡು ಬರ್ತಾರೆ. ಅದರದ್ದು ಲಕ್ಷಣಗಳನ್ನು ಸಹಿತ ಹೇಳಿದ್ರು. ಅದಕ್ಕೆ ಏನೆಲ್ಲ ಕ್ರಮಗಳು ತಗೊಳ್ಬೇಕು ಅಂತಲೂ ಹೇಳಿದ್ರು. ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಒಂದು ಬಂದ ತಕ್ಷಣ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ನಿಟ್ಟಿನಲ್ಲಿ ಹೇಗೆ ನಮಗೆ ಒಂದಕ್ಕೊಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಏನು ಆಯೋಜನೆಗಳು, ಏನು ಕಾರ್ಯಕ್ರಮಗಳು ನಡೆದಿದ್ದಾವೆ ಹೇಗೆ ಸಂಬಂಧ ಆಗ್ತವೆ ಅಂತ, ಹೊರಗಡೆ ಪ್ರಕೃತಿನ ಪರಿಸರನ ನಾವು ಸ್ವಲ್ಪ ನೈರ್ಮಲ್ಯ ಮಾಡ್ತಾ ಇರೋದ್ರಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಹೆಚ್ಚಿನದಾಗಿ ಮಹಿಳೆಯರ ಮೇಲೆ ಬೀರ್ತಾ ಇದೆ. ಅದನ್ನು ತಡೆಗಟ್ಟಬೇಕಂತ ಹೇಳೋದು ಒಂದು ಗಿಡ ಅಂತ ಹೇಳೋದು ಒಂದು ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ವಿ. ಅದು ಒಂದು ಭಾಳ ಪ್ರಾಥಮಿಕವಾಗಿ ಮತ್ತು ಒಂದು ಮುಖ್ಯ ಉದ್ದೇಶವಾಗಿ ಮಾಡಿದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂದರೆ ಒಂದು ಗಿಡ ನೆಟ್ಟರೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ. ಒಳ್ಳೆ ಗಾಳಿ ಸಿಕ್ಕರೆ ರಕ್ತಕ್ಕೆ ಏನು ಬೇಕಾಗಿ ಒಂದು ಆಮ್ಲಜನಕ ಸಿಗುತ್ತೆ. ಆ ಆಮ್ಲಜನಕ ಸಿಗೋದ್ರಿಂದ ಸ್ವಲ್ಪ ಮಟ್ಟಿಗೆ ರಕ್ತದಾನದ ಬಗ್ಗೆ ಏನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಈ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳು ಹೆಚ್ಚಿನದಾಗಿ ನೀವು ಸೇವನೆ ಮಾಡೋದ್ರಿಂದಾಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ರಕ್ತಹೀನತೆ ಕೊರತೆಯನ್ನು ತಡೆಗಟ್ಟಬಹುದು, ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮವನ್ನು ಇಲಾಖೆಯವರು ಮಾಡಿದ್ದಾರೆ. ಅದರದ್ದು ಒಂದು ಲಾಭವನ್ನು ನೀವೆಲ್ಲರೂ ಮಹಿಳೆಯರು, ಮಕ್ಕಳು ಪಡ್ಕೋಬೇಕಂತ ಹೇಳಲು ನಾನು ಈ ಒಂದು ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ಮಕ್ಕಳ ಇಲಾಖೆಯಿಂದ ಆಯಿತು, ಆರೋಗ್ಯ ಇಲಾಖೆಯಿಂದ ಆಯಿತು. ನಂತರ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮಾತನಾಡಿ, ಸರ್ಕಾರವು ಅಪೌಷ್ಟಿಕತೆ ಮುಕ್ತ ಭಾರತ ಮಾಡಲು ಪಣತೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಈ ಅಭಿಯಾನ ಯಶಸ್ವಿಗೊಳಿಸೋಣ ಎಂದು ಕರೆ ನೀಡಿದರು. ಒಂದು ತಿಂಗಳ ಮಾಸಾಚರಣೆ ಕಾರ್ಯಕ್ರಮ ತಾಲೂಕಿನ ನಡೀತಾ ಇರೋದು ಇವತ್ತು ಅತ್ಯಂತ ಒಂದು ಸಂಭ್ರಮದ ವಾತಾವರಣ ಇಲ್ಲಿ ನಿರ್ಮಾಣ ಮಾಡಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಶಿಶು ಅಭಿವೃದ್ಧಿ ಇಲಾಖೆ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಈ ಪೋಷಣೆ ಮತ್ತು ಪೌಷ್ಟಿಕ ಆಹಾರ ಅನೇಕ ವಿಷಯ ಕುರಿತು ನಮ್ಮ ಡಾಕ್ಟರ್ ಶ್ವೇತಾ ಮೇಡಮ್ ಅವರು ತಮಗೆಲ್ಲ ಮಾರ್ಮಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಹೊಸ ತಾಲೂಕಾಗಿದೆ. ಅನೇಕ ಸಿಬ್ಬಂದಿಗಳು ಹೊಸ ತಾಲೂಕು ಇರೋದ್ರಿಂದ ಕಡಿಮೆ ಇದ್ದರೂ ಕೂಡ ಇರುವಂಥ 4 ಇಲಾಖೆಯಲ್ಲಿ ನಾವು ಹಳೆ ತಾಲೂಕುಗಳಿಗೆ ಟಕ್ಕರ್ ಕೊಟ್ಟು ಕೆಲಸವನ್ನು ಮಾಡ್ತಾ ಇರ್ತೀವಿ.
ನಮ್ಮ ಎಲ್ಲ ಇರೋ 4 ಅಧಿಕಾರಿಗಳು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅಚ್ಚುಕಟ್ಟಾಗಿ ಮಾಡಿ ಸ್ವತಃ ಹಳೆ ತಾಲೂಕುಗಳಿಗೆ ನಾವು ಟಕ್ಕರ್ ಕೊಟ್ಟು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ತಾಲೂಕು ಆಡಳಿತವಾಗಿ ಹೃತ್ಪೂರ್ವ ಅಂತ ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿ ಈ ಕಾರ್ಯಕ್ರಮ ಆಯೋಜಕರಿಗೂ ಕೂಡ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಜೈ. ಗರ್ಭಿಣಿ ಬಾಣಂತಿಯರ ಆರೋಗ್ಯ ಸುರಕ್ಷತಾ ಕ್ರಮಗಳನ್ನು ಡಾಕ್ಟರ್ ಸುಜಾತಾ ಮುರುಗೋಡ್ ಸವಿವರವಾಗಿ ಹೇಳಿದರು. ಜಂತುಹುಳು ಸಮಸ್ಯೆ ನಮ್ಮ ಭಾರತದಲ್ಲಿ ಇಷ್ಟು ಕಾಣ್ತಾ ಇದೆ ಅಂತಂದ್ರೆ ನೋಡ್ತೀರಿ ನೀವು, ಚಪ್ಪಲಿ ಹಾಕೊಳ್ಳದೆ ಬರಿಗಾಲಲ್ಲಿ ಎಲ್ಲ ಕಡೆ ಓಡಾಡ್ತೀವಿ ನಾವು. ಹೊಲಗಳಿಗೆ ಹೋಗೋದು ಅಥವಾ ಶೌಚಾಲಯ ಕೂಡ ಚಪ್ಪಲಿಗಳಿಲ್ಲದೆ ಹೋಗೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಈ ಹುಳುಗಳು ಇವು ಮೈಕ್ರೋ ಆರ್ಗ್ಯಾನಿಸಮ್ಸ್, ಅವು ಬರಿಗಣ್ಣಿಗೆ ಕಾಣಲ್ಲ. ಅವು ನಮ್ಮ ದೇಹಕ್ಕೆ ಎಂಟ್ರಿ ಆದ್ಮೇಲೆ ಏನಾಗುತ್ತೆ, ಈ ರೀತಿ ನಾವು ಆಹಾರ ಸೇವನೆ ಮಾಡಿದ್ರೂ ಅದು ಹೀರಿಕೊಳ್ಳುವ ಸಾಮರ್ಥ್ಯವನ್ನ ನಮ್ಮ ದೇಹ ಕಳೆದುಕೊಳ್ಳುತ್ತೆ. ಯಾಕಂದ್ರೆ ಈ ನಾವೇನು ನ್ಯೂಟ್ರಿಷನ್ ತಗೋತೀವಿ ಅದರ ಅರ್ಧ ಭಾಗ ಈ ಹುಳುಗಳಿಗನ್ನ ಹೋಗ್ತಾ ಇರ್ತದೆ. ಸೊ ಇದರಿಂದಾಗಿ ನಮ್ಮ ಭಾರತದಲ್ಲಿ ನಾವು ವರ್ಷದಲ್ಲಿ 2 ಸಾರಿ, ಅದು ಫೆಬ್ರವರಿ 10 ಮತ್ತೆ ಆಗಸ್ಟ್ 10, ಈ 2 ಸಾರಿ ಡಿವರ್ಮಿಂಗ್ ಅಂತ ಮಾಡ್ತೀವಿ. ಡಿವರ್ಮಿಂಗ್ ಅಂತಂದ್ರೆ ಈ ಜಂತು ಹುಳುಗಳಿಗೋಸ್ಕರ ಈ ಮಕ್ಕಳಿಗೆ ವರ್ಷದಲ್ಲಿ 2 ಸಾರಿ, ಅದೇ ಇದು 2 ಸಾರಿ ಫೆಬ್ರವರಿ 10 ಮತ್ತೆ. ಕಾರ್ಯಕ್ರಮಕ್ಕೂ ಮೊದಲಿಗೆ ಏಕ್ ಪೇಡ್ ಮಾಕೆ ನಾಮ್, ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಯೋಜನೆಯಡಿ ಸನ್ಮತಿ ವಿದ್ಯಾಲಯದ ಆವರಣದಲ್ಲಿ ಗಣ್ಯರು ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಸರ್ ಸರಿ ಒಂದು ಸ್ವಲ್ಪ ಸರ್. ಇನ್ನು ವೇದಿಕೆಯ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, 6 ತಿಂಗಳ ಮಕ್ಕಳಿಗೆ ಪೋಷಣೆಯುಕ್ತ ಆಹಾರ ನೀಡುವ ಕಾರ್ಯಕ್ರಮ ಮತ್ತು ಮಕ್ಕಳ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸುವ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಕಾರ್ಯಕ್ರಮದಲ್ಲಿ ಪೋಷಣೆಯುಕ್ತ ಆಹಾರ ಪದಾರ್ಥಗಳನ್ನು ಸಿಂಗರಿಸಿ ರಂಗೋಲಿಯಲ್ಲಿಯೂ ಸಹ ಅವುಗಳನ್ನು ಜೋಡಿಸುವ ಮೂಲಕ ಪೋಷಣಾ ಅಭಿಯಾನದ ಮೆರುಗು ಹೆಚ್ಚಿಸಲಾಗಿತ್ತು. ನಮ್ಮ ವಿದ್ಯಾಲಯದ ಪ್ರಭಾವಿ ವಿದ್ಯಾಭ್ಯಾಸಕರಾಗಿರ್ತಕ್ಕಂಥ ಎಸ್.ಡಿ. ಕಾಮರಾಜ್ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಘೋಷವಾಕ್ಯದೊಂದಿಗೆ ಹಮ್ಮಿಕೊಂಡಿರುವ ಪೋಷಣಾ ಅಭಿಯಾನದ ಉದ್ದೇಶವನ್ನು ತಿಳಿಸಿದರು. ಪೋಷಣ ಅಭಿಯಾನ ಯೋಜನೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜಸ್ಥಾನದ ಜಿಲ್ಲೆಯಲ್ಲಿ 2015 ಮಾರ್ಚ್ 8ರಂದು ಸಹಿ ಪೋಷಣ್ ದೇಶ್ ರೋಷನ್ ಎಂಬ ಘೋಷವಾಕ್ಯವನ್ನು ನೀಡಿದರು. ಸಮಗ್ರ ಪೋಷಣೆಗಾಗಿ ಪ್ರಧಾನಮಂತ್ರಿಗಳ ಸಮಗ್ರ ಯೋಜನೆ ಇದಾಗಿದ್ದು, ಗರ್ಭಿಣಿಯರು, ತಾಯಂದಿರು, ಮಕ್ಕಳು, ಕಿಶೋರಿಯರಲ್ಲಿ ಇರುವ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸುವ ಗುರಿ ಉದ್ದೇಶವನ್ನು ಹೊಂದಿದೆ. ಪೋಷಣ್ 1.0 ಇದು 2017-2020 21 ವರ್ಷಗಳ ಅವಧಿಯನ್ನು ಹೊಂದಿತ್ತು.
ಇದರಲ್ಲಿ ಕುಂಠಿತ ಬೆಳವಣಿಗೆಯನ್ನು ವಾರ್ಷಿಕವಾಗಿ ಕಡಿಮೆಗೊಳಿಸುವುದು, ಅಪೌಷ್ಟಿಕತೆ ಮಟ್ಟವನ್ನು ವಾರ್ಷಿಕವಾಗಿ ಶೇಕಡ 2% ಕಡಿಮೆಗೊಳಿಸುವುದು, ಡಾಕ್ಟರಿನಲ್ಲಿಯನ್ನು ವಾರ್ಷಿಕವಾಗಿ ಶೇಕಡ 3% ಕಡಿಮೆ ಮಾಡುವುದು, ಕಡಿಮೆ ಜನನ ತೂಕವನ್ನು ವಾರ್ಷಿಕವಾಗಿ ಶೇಕಡ 2% ಕಡಿಮೆಗೊಳಿಸುವ ಗುರಿಯನ್ನು ಹೊಂದಿದ್ದಾಗಿದೆ. ಪೋಷಣ್ 2 ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 2021ರಲ್ಲಿ ಪ್ರಾರಂಭಿಸಿದರು. ಈ ವೇಳೆ ಕಾಗವಾಡ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಚನ್ನಬಸಪ್ಪ ಕೋಡಿ, ತಹಸೀಲ್ದಾರರಾದ ರಾಜೇಶ್ ಬುರ್ಲಿ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಪಿಎ ಮಾನೆ, ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ, ವೈದ್ಯಾಧಿಕಾರಿ ಪುಷ್ಪಲತಾ ಸುನದ್ಕಲ್, ಪಿಡಿ ಮಧಭಾವಿ, ಕಾಗವಾಡ ಪೊಲೀಸ್ ಠಾಣೆಯ ಎಎಸ್ಐ ಬಸವರಾಜ್ ರಜಾಕ್ನವರ್, ವಲಯ ಅರಣ್ಯಾಧಿಕಾರಿ ರಾಕೇಶ್ ಅರ್ಜುನ್ವಾಡ್, ಡಾಕ್ಟರ್ ಸುಜಾತಾ ಮುರುಗೋಡ್, ಎಂಕೆ ಕಾಂಬಳೆ ಸೇರಿದಂತೆ ಅಂಗನವಾಡಿ ಮೇಲ್ವಿಚಾರಕಿಯರು, ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು, ಗರ್ಭಿಣಿಯರು, ಬಾಣಂತಿಯರು, ಮಹಿಳೆಯರು ಉಪಸ್ಥಿತರಿದ್ದರು. ಎಸ್ಆರ್ ಪೂಜಾರಿ ಮೇಡಂ ಸ್ವಾಗತ ಗೀತೆ ಹಾಡಿದರು. ಎಕೆ ಪಾಟೀಲ್ ಸ್ವಾಗತಿಸಿ ನಿರೂಪಿಸಿದರು. ಎಸ್ಡಿ ಮುತಾಲಿಕ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತಾರ್ದಾಳೆ.